ನಮಸ್ತೆ ಸ್ನೇಹಿತರೆ, ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ದೊಡ್ಡಬಸಯ್ಯ ಹಿರೇಮಠ್. ಈ ಒಂದು ವಿಡಿಯೋದಲ್ಲಿ TET ಮತ್ತು CETET 2025-26ನೇ ಸಾಲು 26ದು ಇದು ನೋಡ್ರಿ. ಹಿಂದೆ ನಡೆದಿರ್ತಕ್ಕಂಥ TET ಪ್ರಶ್ನೆ ಪತ್ರಿಕೆಯಲ್ಲಿ TET ಓಲ್ಡ್ ಕ್ವಶನ್ ಪೇಪರ್ನ ಸೌಂಡ್ ಚಾಪ್ಟರ್ ಕ್ವಶನ್ಸ್ ಏನು ಅದಾವಲ್ಲ, ಆ ಕ್ವಶನ್ಗಳನ್ನು ಹೆಂಗೆ ಕೇಳೋಣ, ಅವುಗಳಿಗೆ ಪ್ರಶ್ನೆ ಉತ್ತರವನ್ನು ನಾವು ಈಗಾಗಲೇ ಒಂದು ವಿಡಿಯೋದಲ್ಲಿ ನೋಡ್ಕೊಂಡಿದ್ವಿ. ಯಾರ್ಯಾರು ನೋಡಿರಲ್ಲ ಆ ವಿಡಿಯೋ, ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಆ ಎಲ್ಲ ಆಪ್ಷನ್ಗಳು ಕೊಟ್ಟಿರ್ತಾನಲ್ಲ, ಆಯ್ಕೆಗಳನ್ನು ಏನು ಕೊಟ್ಟಿರ್ತಾನಲ್ಲ, ಅವುಗಳ ಆಯ್ಕೆಗಳನ್ನು ನಾವೇನಪ್ಪ ಅಂದ್ರೆ ವಿವರಣ ವಿಡಿಯೋ ಇದಾಗಿರ್ತೈತೆ ರೀ. ಭೌತಶಾಸ್ತ್ರದ ಶಬ್ದ ಎಂಬ ಅಧ್ಯಾಯದ ಏನು ಈ ಹಿಂದೆ TET ಪ್ರಶ್ನೆ ಪತ್ರಿಕೆಯಲ್ಲಿ 9 ವರ್ಷ ನಡೆದಿರ್ತಕ್ಕಂಥ TET ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಪೇಪರ್ 1 ಇರ್ಬೋದು, ಪೇಪರ್ 2 ಇರ್ಬೋದು, ಆ 2 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ರೀ. ಮೊದಲನೇ ಕ್ವಶನ್ಗೆ, ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಕಂಡುಹಿಡಿಯಲು ಬಳಸುವುದಿಲ್ಲ, ಕಾರಣ ಅಂತ ಕೇಳೋಣ. ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಕಂಡುಹಿಡಿಯಲಿಕ್ಕೆ ಬಳಸಂಗಿಲ್ಲ, ಯಾಕಂತ ಕ್ವಶನ್ ಕೇಳೋಣ. ಆಪ್ಷನ್ನು: ಕೃತಕ ಉಪಗ್ರಹ ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ, ವಸ್ತು ಮಾಧ್ಯಮದಲ್ಲಿ ಮಾತ್ರ ಚಲಿಸುತ್ತವೆ, ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತವೆ, ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗುತ್ತದೆ ಅಂತ ಕ್ವಶನ್ ಕೇಳೋಣ. ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ. ಯಾವ ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸ್ತಪ್ಪ ಅಂದ್ರೆ ಅವು ಶ್ರವಣಾತೀತ ತರಂಗಗಳು. ಅದಕ್ಕಾಗಿ ಇವುಗಳನ್ನು ಕೃತಕ ಉಪಗ್ರಹಗಳ ಜಾಡು ಕಂಡುಹಿಡಿಯಲಿಕ್ಕೆ ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ಬಳಸಂಗಿಲ್ಲ. ಏನು ಶ್ರವಣಾತೀತ ತರಂಗಗಳು, ಅಲ್ಟ್ರಾಸೌಂಡ್ ವೇವ್ಸ್ ಅಂದರೆ ಏನು ಅಂತಂದು ಈಗ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋಣ. ಮಾನವನ ಕಿವಿಗೆ ಕೇಳಲು ಸಾಧ್ಯವಾದಷ್ಟು ಹೆಚ್ಚಿನ ಆವರ್ತನ ಹೊಂದಿರುವ ಶಬ್ದ ತರಂಗಗಳು ಇವು ಏನಪ್ಪ ಅಂದ್ರೆ ಕೇಳಲು ಸಾಧ್ಯವಾಗಂಗಿಲ್ಲ ರೀ. ಈ ತರಂಗಗಳನ್ನು ಏನಪ್ಪ ಅಂದ್ರೆ ಮಾನವನ ಕಿವಿಗೆ ಕೇಳಲು ಸಾಧ್ಯವಾದಂಥ ಆವರ್ತನ ಹೊಂದಿರತಕ್ಕಂಥ ಶಬ್ದ ತರಂಗಗಳು ಇವು ಮಾನವನ ಕೇಳುವಿಕೆ ವ್ಯಾಪ್ತಿ ಸಾಮಾನ್ಯವಾಗಿ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ ತನಕ ಇರ್ತೈತೆ ರೀ. ಇದು ಏನಪ್ಪ ಅಂದ್ರೆ 20,000 ಹರ್ಟ್ಜ್ 20 ಕಿಲೋ ಹರ್ಟ್ಜ್ಗಿಂತ ಹೆಚ್ಚಿನ ಆವರ್ತನ ಇರುವ ತರಂಗಗಳಾಗಿರೋದನ್ನು ಅಂತಹ ತರಂಗಗಳನ್ನು ಶ್ರವಣಾತೀತ ತರಂಗಗಳಂತ ಕರಿಬೇಕ್ರಿ. ಈ ತರಂಗಗಳು 20 ಕಿಲೋ ಹರ್ಟ್ಜ್ಗಿಂತ ಹೆಚ್ಚಿನ ಆವರ್ತನ ಹೊಂದಿರೋದ್ರಿಂದ ಇವುಗಳು ಏನು ಮಾಡೋಂಗಿಲ್ಲಪ್ಪ ಅಂದ್ರೆ ಮಾನವನ ಕಿವಿಗೆ ಕೇಳಂಗಿಲ್ಲ. ಆದರೆ ಮಾನವನ ಕಿವಿಯ ವ್ಯಾಪ್ತಿ ಇದನ್ನು ಕೂಡ ಎಕ್ಸಾಮ್ದೊಳಗೆ ಕೇಳುವಂಥ ಚಾನ್ಸಸ್ ಇರ್ತೈತಿ. ಎಷ್ಟಪ್ಪ ಅಂದ್ರೆ 20 ಕಿಲೋ ಹರ್ಟ್ಜ್ನಿಂದ 20,000 ಕಿಲೋ ಹರ್ಟ್ಜ್ ಅಥವಾ 20 ಕೆ ಹರ್ಟ್ಜ್ ಅಂತಂದು ಕೊಟ್ಟನ್ರಿ. ಹಂಗಾದ್ರೆ ಶ್ರವಣಾತೀತ ತರಂಗಗಳ ಉಪಯೋಗಗಳನ್ನು ನಾವು ನೋಡೋದಾದ್ರೆ ಫಸ್ಟ್ ಇದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಬಳಸ್ತೀವಿ. ಮೆಡಿಕಲ್ ಫೀಲ್ಡ್ ಒಳಗೆ ಅದು ಸ್ಕ್ಯಾನಿಂಗ್ ಮಾಡುವುದರ ಮುಖಾಂತರ ಇರ್ಬೋದು, ಅಥವಾ ದೇಹದ ಒಳಾಂಗಗಳನ್ನು ನಾವೇನಪ್ಪ ಅಂದ್ರೆ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಸ್ಕ್ಯಾನಿಂಗ್ ರೂಪದಲ್ಲಿ ಈ ಶ್ರವಣಾತೀತ ತರಂಗಗಳನ್ನು ಬಳಸಿ ಅವುಗಳನ್ನು ನೋಡ್ಬೋದು ರೀ. ಹಂಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಹಿಂಗೆ ಬಳಸ್ತಾರಪ್ಪ ಅಂದ್ರೆ ಲೋಹಗಳಲ್ಲಿ ಏನಾದರೂ ದೋಷಗಳಿದ್ದವಪ್ಪ ಅಂದ್ರೆ ಬಿರುಕುಗಳಿದ್ವಪ್ಪ ಅಂದ್ರೆ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಶ್ರವಣಾತೀತ ತರಂಗಗಳನ್ನು ಬಳಸ್ತಾರೆ. ಆಮೇಲೆ ಲೋಹಗಳು ಏನಾದರೂ ಈ ಶುದ್ಧತ್ವಕ್ಕೆ ಅವುಗಳನ್ನು ಶುದ್ಧ ಮಾಡಲಿಕ್ಕೆ ಕೂಡ ಈ ಶ್ರವಣಾತೀತ ತರಂಗಗಳನ್ನು ಬಳಸ್ತಾರೆ. ಆಮೇಲೆ ತಾಂತ್ರಿಕತೆಯಲ್ಲಿ ಏನು ಟೆಕ್ನಾಲಜಿಯಾಗಿ ಇದನ್ನ ಹೆಂಗೆ ಬಳಸ್ತಾರಪ್ಪ ಅಂದ್ರೆ ದೂರವನ್ನು ಅಳಿಲಿಕ್ಕೆ ಬಳಸ್ತಾರೆ. ಉದಾಹರಣೆಗೆ ನಾವು ಸಮುದ್ರದ ನೀರಿನೊಳಗೆ ಇರ್ತಕ್ಕಂಥ ಯಾವುದಾದ್ರೂ ವಸ್ತುವನ್ನು ಪತ್ತೆ ಹಚ್ಚಲಿಕ್ಕೆ ಶ್ರವಣಾತೀತ ತರಂಗಗಳನ್ನು ಬಳಸ್ತೀವಿ. ಅದು ಸೋನಾರ್ ರೂಪದಲ್ಲಿ ಇದನ್ನು ಏನಪ್ಪ ಅಂದ್ರೆ ನಾವು ಬಳಸ್ಬೋದು. ಇನ್ನು ಪ್ರಾಣಿಗಳಲ್ಲಿಯೂ ಕೂಡ ಈ ಶ್ರವಣಾತೀತ ತರಂಗಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಬದುಕ್ತಿರ್ತಾವೆ. ಉದಾಹರಣೆಗೆ ಬಾವಲಿಗಳು ಇರ್ಬೋದು, ಡಾಲ್ಫಿನ್ಗಳು ಇರ್ಬೋದು. ಏನಪ್ಪ ಅಂದ್ರೆ ಇವುಗಳನ್ನು ದಾರಿ ಪತ್ತೆ ಹಚ್ಚಲಿಕ್ಕೆ ಅಥವಾ ಆಹಾರವನ್ನು ಹುಡುಕುವ ಸಂಬಂಧ ಈ ಬಾವಲಿಗಳು, ಡಾಲ್ಫಿನ್ಗಳು ಏನು ಮಾಡ್ತಪ್ಪ ಅಂದ್ರೆ ಶ್ರವಣಾತೀತ ತರಂಗಗಳನ್ನು ತಮ್ಮ ದೇಹದಿಂದ ಉತ್ಸರ್ಜನೆ ಮಾಡಿ ಅಲ್ಲಿ ಅವು ಬದುಕ್ತಿರ್ತಾವೆ ರೀ. ಇಷ್ಟು ಏನಪ್ಪ ಅಂದ್ರೆ ಶ್ರವಣಾತೀತ ತರಂಗದ ಮೇಲೆ ಕೇಳುವಂಥ ಅಥವಾ ಒಂದು ಸಣ್ಣ ಮಾಹಿತಿ ರೀ. ಇನ್ನು ಎರಡನೇ ಕ್ವಶನ್ನು ಹೋಗ್ಬಿಡನ್ರಿ. ಮೂಲ ಮತ್ತು ಪ್ರತಿಫಲನ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗ್ತತಿ. ಇದು ನೋಡ್ರಿ TET 2017ರಲ್ಲಿ ಕೇಳಲಾದಂಥ ಪ್ರಶ್ನೆ ರೀ. ಆಪ್ಷನ್ಗಳು ಬಂದುಬಿಟ್ಟು ಕಾಲಾಂತರ 0.2 ಸೆಕೆಂಡ್ ಇದ್ದಾಗ, ಅಂತರ ಗರಿಷ್ಠ 17 ಮೀಟರ್ ಇದ್ದಾಗ, ಒರಟಾದ ಎತ್ತರದ ಮೇಲ್ಮೈ ಇದ್ದಾಗ, ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ಗಿಂತ ಹೆಚ್ಚಿದ್ದಾಗ ಅಂತ ಕೊಟ್ಟಾನ. ಪ್ರತಿಧ್ವನಿ ಯಾವಾಗ ಉಂಟಾಗುತ್ತೆ ಅಂತಂದು ಕ್ವಶನ್ ಕೇಳೋಣ.
ಆಪ್ಷನ್ಗಳು ಹಿಂಗೆ ಕೊಟ್ಟನ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಏನು ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಅಂಶ ಏನಾಗಿರ್ಬೇಕು ಅಂದ್ರೆ 17 ಮೀಟ್ರ್ ಇರ್ಬೇಕು ರೀ. ಗರಿಷ್ಠ ಅದ್ರ ಮೀಟ್ರ್ 17 ಮೀಟ್ರ್ ಇತ್ತಪ್ಪಂದ್ರೆ ಅವಾಗ ಪ್ರತಿಧ್ವನಿ ಉಂಟಾಗುತ್ತೆ ರೀ. ಅಂದ್ರೆ ವಿವರಣೆ ನೋಡ್ತಾ ಹೋಗೋಣ. ಪ್ರತಿಧ್ವನಿ ಶಬ್ದವು ಒಂದು ಅಡಚಣೆಗೆ, ಅದು ಗೋಡೆ ಇರ್ಬೋದು, ಬೆಟ್ಟ ಇರ್ಬೋದು, ಕಟ್ಟಡ ಇರ್ಬೋದು, ಹಿಂಗತ್ತೆ ಒಂದು ಅಡಚಣೆ ಇರ್ಬೇಕು ರೀ, ತಾಗಿ ಹಿಂತಿರುಗಿ ಬರುವುದನ್ನು ಕೇಳಿಸಿಕೊಳ್ಳುವುದು. ಇದು ಶಬ್ದ ತರಂಗದ ಪ್ರತಿಫಲನ ಗುಣದಿಂದಾಗಿ ಆಗ್ತೈತೆ ರೀ. ಹಿಂತಿರುಗಿ ಬಂತಂದ್ರೆ ಅದು ನಮ್ಗೆ ಕೇಳ್ತಂದ್ರೆ ಅದನ್ನು ನಾವು ಏನಂತ ಕರಿಬೋದಪ್ಪ ಅಂದ್ರೆ ಪ್ರತಿಧ್ವನಿ ಅಂತ ಕೇಳ್ಬೋದು. ಪ್ರತಿಧ್ವನಿ ಉಂಟಾಗಲು ಬೇಕಾದಂತಹ ಪರಿಸ್ಥಿತಿಗಳು ಯಾವ್ಯಾವ ಪರಿಸ್ಥಿತಿಗಳು ಬೇಕು, ಯಾವ್ಯಾವ ಅಂಶಗಳು ಈ ಒಂದು ಪರಿಣಾಮ ಬೀರ್ತಪ್ಪ ಅಂದ್ರೆ ಒಂದನೇದು ಅಡಚಣೆ ರೀ. ಅದು ಗೋಡೆ, ಬೆಟ್ಟ, ಕಟ್ಟಡ ಅಂತಂದು ಆಗಲೇ ನೋಡ್ಬಿಟ್ಟಿರಿ. ಅಡಚಣೆ ಶಬ್ದವು ಪ್ರತಿಫಲಿಸಲು ಒಂದು ದೊಡ್ಡ ಮತ್ತು ಗಟ್ಟಿಯಾದ ಮೇಲ್ಮೈ ಏನು ಇರ್ಬೇಕು ರೀ. ನೆಕ್ಸ್ಟ್ ಎರಡನೇದು ಕನಿಷ್ಠ ದೂರ ಇರಬೇಕು. ಇದು ಆಪ್ಷನ್ ಒಳಗೆ ಕೊಟ್ಟ ನೋಡ್ರಿ. ಇದು ಏನು ಕನಿಷ್ಠ ದೂರ ಎಷ್ಟು ಇರ್ಬೇಕಂದ್ರೆ 17 ಮೀಟ್ರ್ ಅಂತ ಕೊಟ್ಟನ. ಈಗ ನೋಡೋಣ ರೀ. ಸ್ಪಷ್ಟವಾದ ಪ್ರತಿಧ್ವನಿ ಕೇಳಬೇಕಾದರೆ ಶಬ್ದದ ಮೂಲಕ್ಕೂ ಮತ್ತು ಅಡಚಣೆಗೂ ನಡುವೆ ಕನಿಷ್ಠ 17.2 ಮೀಟರ್ ಸರಿಸುಮಾರು 56 ಅಡಿ ಅಂತರವಿರಬೇಕು. ಸಾಮಾನ್ಯ ತಾಪದಲ್ಲಿ ಇದು 17.2 ಮೀಟ್ರ್ ಇರಬೇಕು. ಈ ದೂರದ ಅಗತ್ಯ ಏಕೆಂದರೆ ಮೂಲ ಶಬ್ದ ಕೇಳಿದ ನಂತರ ಪ್ರತಿಫಲಿತ ಶಬ್ದವು ನಮ್ಮ ಕಿವಿಗೆ ತಲುಪಲು ಕನಿಷ್ಠ 0.1 ಸೆಕೆಂಡ್ಗಳಷ್ಟು ಸಮಯ ಬೇಕಾಗ್ತೈತೆ ರೀ. ಮೂಲ ಶಬ್ದದಿಂದ ಅದು ನಮ್ಗೆ ಒಳ್ಳೆ ಕೇಳುತ್ತಲ್ರಿ, ಆ ಸೆಕೆಂಡ್ ಟೈಮ್ ಎಷ್ಟು ಅಂತರ ಇರ್ಬೇಕಂದ್ರೆ 0.1 ಸೆಕೆಂಡ್ನಷ್ಟು ಸಮಯ ಇರಬೇಕು. ಆವಾಗ ನಮ್ಮ ಮೆದುಳು ಎರಡು ಶಬ್ದಗಳ ನಡುವಿನ ವ್ಯತ್ಯಾಸವನ್ನು ಗ್ರಹಿಸಲು ಈ ಸಮಯದ ಅಂತರ 0.1 ಏನು ಸೆಕೆಂಡ್ ಐತಲ್ರಿ, ಆ ಸಮಯದ ಅಂತರ ಅಗತ್ಯವಾಗಿ ಬೇಕಾಗ್ತೈತೆ ರೀ. ಇನ್ನು ಸಾಕಷ್ಟು ಶಕ್ತಿ ಬೇಕು ರೀ. ಶಬ್ದವು ಪ್ರತಿಫಲಿಸಿ ಹಿಂದಿರುಗುವಷ್ಟು ಪ್ರಬಲವಾಗಿರಬೇಕು. ಶಬ್ದವು ಪ್ರತಿಫಲಿಸಿ ಹಿಂದಿರುಗುವಷ್ಟು ಆ ಶಬ್ದ ಗಟ್ಟಿಯಾಗಿತ್ತಪ್ಪ ಅಂದ್ರೆ ಅದು ನಮ್ಮ ಪ್ರತಿಧ್ವನಿ ಆಗ್ತೈತೆ ರೀ. ಇಷ್ಟು ಏನಪ್ಪ ಅಂದ್ರೆ ಪ್ರತಿಧ್ವನಿ ಇದ್ರೆ. ಇನ್ನು ಮೂರನೇ ಕ್ವಶನ್ಗೆ ಹೋಗ್ಬಿಡೋಣ. ಕಿವಿಯಲ್ಲಿರುವ 3 ಮೂಳೆಗಳಾದ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು ಇವುಗಳ ಕಾರ್ಯವು ಅಂತಂದು ಕ್ವಶನ್ ಕೇಳೋಣ. TET 2023ರಲ್ಲಿ ಕೇಳಲಾದಂಥ ಪ್ರಶ್ನೆ. ಆಪ್ಷನ್ಗಳು ಶಬ್ದ ತರಂಗದ ವರ್ಧನೆ, ಶಬ್ದ ತರಂಗದ ಕೇಂದ್ರೀಕರಣ, ಶಬ್ದ ಸಂಗ್ರಹಣೆ, ಶಬ್ದ ತರಂಗದ ವಿಕೇಂದ್ರೀಕರಣ ಅಂತ ಕೊಟ್ಟನ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಕಿವಿಯಲ್ಲಿ ಇರ್ತಕ್ಕಂಥ 3 ಮೂಳೆಗಳಾದ ಸುತ್ತಿಗೆ, ಅಡಿಗಲ್ಲು, ರಿಕಾಪು ಇವುಗಳ ಕೆಲಸ ಏನಪ್ಪ ಅಂದರೆ ಶಬ್ದ ತರಂಗದ ವರ್ಧನೆ ಮಾಡೋದು, ಶಬ್ದವನ್ನು ಹೆಚ್ಚಿಗೆ ಮಾಡೋದು ಇವುಗಳ ಕೆಲಸ. ಹಿಂಗಾದ್ರೆ ಇದು ಒಂದು ಮಾಹಿತಿ ಏನಪ್ಪ ಅಂದ್ರೆ ಕಿವಿಯ 3 ಮೂಳೆಗಳಾದ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು ಈ ಮೂಳೆಗಳು ಮಾನವನ ಕಿವಿಯಲ್ಲಿರುವ ಅತ್ಯಂತ ಚಿಕ್ಕ ಮೂಳೆಗಳಾಗಿವೆ. ಇವುಗಳನ್ನು ಒಟ್ಟಾಗಿ ಆಸಿಕಲ್ಸ್ ಅಂತ ಕರಿತೀವಿ ರೀ. ಇವುಗಳನ್ನು 3 ಮೂಳೆಗಳನ್ನು ಒಟ್ಟಿಗೆ ಏನಂತ ಕರಿಬೇಕಪ್ಪ ಅಂದ್ರೆ ಆಸಿಕಲ್ಸ್ ಎಂದು ಕರಿತೀವಿ. ಈ ಮೂಳೆಗಳ ಮುಖ್ಯ ಕಾರ್ಯವೆಂದರೆ ಶಬ್ದದ ಕಂಪನಗಳನ್ನು ವರ್ಧಿಸುವುದು, ಆಂಪ್ಲಿಫೈ ಮಾಡೋದು, ಹೆಚ್ಚಿಗೆ ಮಾಡೋದ್ರಿ, ಆಂತರಿಕ ಕಿವಿಗೆ ಕಳಿಸೋದ್ರಿ. ಈ ಶಬ್ದವನ್ನು ಹೆಚ್ಚಿಗೆ ಮಾಡಿ ಅವುಗಳನ್ನು ಹೆಚ್ಚು ಕಾರ್ಯವನ್ನು ಮಾಡಿ ಅವುಗಳನ್ನೇನು ನಂತರ ಆಂತರಿಕ ಕಿವಿಗೆ ರವಾನಿಸುವಂಥ ಕೆಲಸವನ್ನು ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪುಗಳ ಕಾರ್ಯನಿರ್ವಹಿಸುತ್ತವೆ. ಅವುಗಳ ಕಾರ್ಯನಿರ್ವಹಣೆ ಹೆಂಗೈತೆ ಅನ್ನೋದು ನೋಡ್ಬಿಡೋಣ ರೀ. ಶಬ್ದದ ಗ್ರಹಿಕೆ. ಇನ್ನು ಹೊರಗಿನಿಂದ ಬರುವ ಶಬ್ದ ತರಂಗಗಳು ಕಿವಿಗೆ ಡ್ರಮ್ ಅಥವಾ ಕರ್ಣಪಟಲ, ಟ್ಯಾಂಪೆನಿಕ್ ಮೆಂಬ್ರೇನ್ ಅಥವಾ ಏನು ತಮಟೆ ಅಂತ ಕರಿತೀವಲ್ರಿ, ಅದಕ್ಕೆ ಬಡಿದು ಅದನ್ನು ಕಂಪಿಸುವಂತ ಮಾಡ್ತೈತಿ ಮೊದಲ. ನಂತರದಲ್ಲಿ ಏನಾಗ್ತದೆ, ಕಂಪನಗಳ ವರ್ಗಾವಣೆ ಆಗ್ತೈತಿ. ನೆಕ್ಸ್ಟ್ ಅಂದ್ರೆ ಕಿವಿಯ ಡ್ರಮ್ ಅಥವಾ ತಮಟೆಯ ಕಂಪನಗಳ ಮೊದಲು ಸುತ್ತಿಗೆ ಮೂಳೆಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಚಲಿಸ್ತವೆ. ಯಾವಾಗ ಶಬ್ದವನ್ನು ಕೇಳಿಸ್ತೈತಿಲ್ಲ ಅವಾಗ ಸುತ್ತಿಗೆ ಮೂಳೆಗಳು ಕಂಪನ ಆಗ್ತಾವೆ. ನೆಕ್ಸ್ಟ್ ಸುತ್ತಿಗೆ ಮೂಳೆಗೆಯು ಅಡಿಗಲ್ಲು ಮೂಳೆಗೆ ಕಂಪನವನ್ನು ವರ್ಗಾಯಿಸ್ತವ್ರು. ಸುತ್ತಿಗೆಯಿಂದ ಬಂದಿದ್ದದ್ದು ಅಡಿಗಲ್ಲಿಗೆ ಹೋಗ್ತೈತಿ. ಅಡಿಗಲ್ಲು ಮೂಳೆಯು ಆ ಕಂಪನವನ್ನು ರಿಕಾಪು ಮೂಳೆಗೆ ಕಳಿಸುತ್ತದೆ. ಹಿಂಗೆ ಏನಪ್ಪ ಅಂದ್ರೆ ಒಂದರ ನಂತರ ಒಂದರ ಇವುಗಳು ಕಂಪನ ಮಾಡಲಿಕ್ಕೆ ಅಥವಾ ಆ ಶಬ್ದವನ್ನು ವರ್ಗಾಯಿಸ್ತವೆ. ನೆಕ್ಸ್ಟ್ ಏನಾಗುತ್ತೆ, ವರ್ಧನೆ ಮತ್ತು ರವಾನೆ. ಈ 3 ಮೂಳೆಗಳು ಒಂದು ಸನ್ನೆ ಕೋಲಿನಂತೆ ಕೆಲಸ ಮಾಡಿ ಶಬ್ದದ ಬಲವನ್ನು ಸುಮಾರು 20 ಪಟ್ಟು ಹೆಚ್ಚಿಸುತ್ತವೆ ಅಥವಾ ವರ್ಧಿಸುತ್ತವೆ, ಹೆಚ್ಚು ಮಾಡುತ್ತವೆ. ಆ ಶಬ್ದವನ್ನು 20 ಪಟ್ಟು ಈ 3 ಮೂಳೆಗಳು ಏನು ಮಾಡ್ತಾವಪ್ಪ ಅಂದರೆ ಹೆಚ್ಚಿಗೆ ಮಾಡ್ತಾವೆ. ಆಂತರಿಕ ಕಿವಿಗೆ ಪ್ರವೇಶ. ನಂತರದಲ್ಲಿ ಏನಾಗ್ತೋ ಆಂತರಿಕ ಅಥವಾ ಒಳ ಕಿವಿಗೆ ಏನು ಮಾಡ್ತಾವೆ ಆ ಶಬ್ದವನ್ನು ವರ್ಗಾವಣೆ ಮಾಡ್ತಾವೆ. ನೆಕ್ಸ್ಟ್ ಏನಾಗುತ್ತೆ, ಅಂತಿಮವಾಗಿ ರಿಕಾಪು ಮೂಳೆಯು ಆಂತರಿಕ ಕಿವಿಯಲ್ಲಿರುವ ಓವಲ್ ವಿಂಡೋ, ಇದು ಇಂಪಾರ್ಟೆಂಟ್ ನೋಡ್ರಿ, ಓವಲ್ ವಿಂಡೋ ಎಂಬ ತೆರೆಯುವಿಕೆಗೆ ಹೊಂದಿಕೊಂಡಿರುತ್ತದೆ. ಇದು ವರ್ಧಿತ ಕಂಪನಗಳನ್ನು ಒಳ ಕಿವಿಯಲ್ಲಿರುವ ದ್ರವಕ್ಕೆ ವರ್ಗಾಯಿಸುತ್ತೆ.
ಶಬ್ದವನ್ನು ಏನು ಮಾಡ್ತೈತಿ, ಇದು ಓವಲ್ ವಿಂಡೋ ಇರ್ತೈತಲ್ಲ ಅದು ವರ್ಧಿತ ಕಂಪನಗಳನ್ನು ಒಳ ಕಿವಿಯಲ್ಲಿರ್ತಕ್ಕಂಥ ದ್ರವ ಪದಾರ್ಥ ಇರ್ತೈತಿ ಅದಕ್ಕೆ ವರ್ಗಾಯಿಸ್ತವೆ. ನೆಕ್ಸ್ಟ್ ನರ ಸಂಕೇತ. ಈ ದ್ರವದ ಚಲನೆಯು ವಿದ್ಯುತ್ ಸಂಕೇತಗಳಾಗಿ ಬದಲಾಗಿ ಶ್ರವಣ ನರದ ಮೂಲಕ ಮೆದುಳಿಗೆ ತಲುಪ್ತೈತಿ. ಅವಾಗ ನಮಗೆ ಅದು ಅರ್ಥ ಆಕತ್ರಿ, ನಮಗೆ ಅವಾಗ ಶಬ್ದ ಕೇಳಿಸುತ್ತದೆ ಅಂತಂದು ಕೊಟ್ಟಾನ. ಇಷ್ಟು ಏನಪ್ಪ ಅಂದ್ರೆ ಕಿವಿಯಲ್ಲಿರ್ತಕ್ಕಂಥ 3 ಮೂಳೆಗಳಾದ ಸುತ್ತಿಗೆ, ಅಡಿಗಳು, ರಿಕಾಪ್ನ ಕಾರ್ಯ ಆಗಿರ್ತೈತಿ ಅಥವಾ ನಮಗೆ ಶಬ್ದ ಹೆಂಗೆ ಕೇಳಿಸ್ತೈತಿ ಅನ್ನೋದು ಒಂದು ಪರಿಕಲ್ಪನೆ ಆಗಿರ್ತೈತಿ ರೀ. ಇನ್ನು 4ನೇ ಕ್ವಶನ್ ರೀ, ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವ ಅಂಶಗಳು ಅಂತಂದು ಕ್ವಶನ್ ಕೊಟ್ಟಾನ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ರಿ TET 2024ರಲ್ಲಿ ಕೇಳದಂಥ ಪ್ರಶ್ನೆ ರೀ. ಆಪ್ಷನ್ಗಳು ಪಾರ ಮತ್ತು ಆವೃತ್ತಿ, ಆವೃತ್ತಿ ಮತ್ತು ಪಾರ, ಪಾರ ಮಾತ್ರ, ಆವೃತ್ತಿ ಮಾತ್ರ. ಏನು ಶಬ್ದದ ಘೋಷಿ ಯಾವುದಕ್ಕೆ ಅವಲಂಬಿತ ಆಗೈತೆ ಅಂತಂದು ಕ್ವಶನ್ ರೀ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಪಾರ ಮತ್ತು ಆವೃತ್ತಿ ಆಗಿರ್ತೈತೆ ರೀ. ಹಂಗಂದ್ರೆ ಏನು ನೋಡೋಣ ರೀ. ಶಬ್ದದ ಘೋಷ ಲೌಡ್ನೆಸ್. ಶಬ್ದದ ಘೋಷವು ಶಬ್ದವು ಎಷ್ಟು ದೊಡ್ಡದಾಗಿದೆ ಲೌಡ್ ಮತ್ತು ಸಣ್ಣದಾಗಿದೆ ಎಂಬುದನ್ನು ನಿರ್ಧರಿಸುತ್ತದೆ. ಶಬ್ದದ ಘೋಷವು ಜೋರಾಗಿರ್ತಕ್ಕಂಥ ಶಬ್ದವನ್ನು, ಕಡಿಮೆ ಆಗಿರ್ತಕ್ಕಂಥ ಶಬ್ದವನ್ನು ಏನು ಬರ್ತೈತಪ್ಪ ಅಂದ್ರೆ ನಿರ್ಧರಿಸುತ್ತೆ. ಇದು ಶಬ್ದದ ತೀವ್ರತೆಯನ್ನು ಅವಲಂಬಿಸಿರುತ್ತದೆ. ಇದಕ್ಕೆ ಭೌತಿಕ ಆಧಾರ ನೋಡೋಣ ರೀ. ಫಸ್ಟ್ ಇದು ಶಬ್ದ ತರಂಗದ ವಿಸ್ತಾರ ಅಥವಾ ಪಾರವನ್ನು ಅವಲಂಬಿಸಿರುತ್ತದೆ. ಶಬ್ದದ ಘೋಷ ಯಾವುದನ್ನು ಅವಲಂಬಿಸಿರುತ್ತದೆ ಅಂತ ಕ್ವಶನ್ ಕೇಳ್ಯಾರಲ್ರಿ, ಅದ ನೋಡ್ರಿ. ವಿಸ್ತಾರ ಅಥವಾ ಪಾರವನ್ನು ಅವಲಂಬಿಸಿರುತ್ತದೆ. ವಿಸ್ತಾರ ಹೆಚ್ಚಿದಷ್ಟು ಶಬ್ದದ ಘೋಷ ಹೆಚ್ಚಾಗುತ್ತದೆ ಅಥವಾ ದೊಡ್ಡ ಶಬ್ದ ನಮಗೇನಪ್ಪ ಅಂದ್ರೆ ದೊಡ್ಡ ಶಬ್ದ ಉಂಟಾಗುತ್ತೆ. ವಿಸ್ತಾರ ಕಡಿಮೆ ಆದಷ್ಟು ಘೋಷ ಕಡಿಮೆ ಆಗುತ್ತದೆ ಅಥವಾ ಅದನ್ನು ಸಣ್ಣ ಶಬ್ದ ಉಂಟಾಗ್ತದೆ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಅಳತೆ. ಇದನ್ನು ಯಾವುದರ ಅಳತೆ, ಅಳತೆ ಯಾವುದರ ಏಕಮಾನಪ್ಪ ಅಂದರೆ ಇದು ಡೆಸಿಬಲ್ ಎಂಬ ಏಕಮಾನದಿಂದ ಅಳಿತೀವಿ ರೀ. ಡೆಸಿಬಲ್, ಇಲ್ಲಿ DB ಅಂತ ಕೊಟ್ಟಾನಲ್ರಿ, ಅದನ್ನು ಡೆಸಿಬಲ್ ಅಂತ ಶಬ್ದದ ಘೋಷದ ಏಕಮಾನ ಅಂತ ಕೇಳಿದ್ರೆ ಡೆಸಿಬಲ್ ಆಗಿರ್ತೈತೆ ರೀ. ಉದಾಹರಣೆಗೆ ಜೋರಾಗಿ ಬೊಬ್ಬೆ ಹೊಡೆಯುವುದು ಹೆಚ್ಚಿನ ಘೋಷವನ್ನು ಹೊಂದಿರ್ತೈತಿ, ಪಿಸುಮಾತು ಕಡಿಮೆ ಘೋಷವನ್ನು ಹೊಂದಿರ್ತೈತಿ. ನೆಕ್ಸ್ಟ್ ಶಬ್ದದ ಸ್ಥಾಯಿ ಪಿಚ್. ಶಬ್ದದ ಸ್ಥಾಯಿಯು ಶಬ್ದವು ಎಷ್ಟು ಕಂಪಿಸುತ್ತದೆ ಅಥವಾ ಗಂಭೀರವಾಗಿದೆ ಎಂಬುದನ್ನು ನಿರ್ಧರಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಶಬ್ದದ ಸ್ವರ ಎಂದು ಕೂಡ ಕರೆಯುತ್ತೇವೆ. ಭೌತಿಕ ಆಧಾರನೇ ಇದು ಶಬ್ದ ತರಂಗದ ಆವರ್ತನ. ಇದು ಇಂಪಾರ್ಟೆಂಟ್. ಶಬ್ದದ ಸ್ಥಾಯಿಯು ಯಾವುದನ್ನು ಅವಲಂಬಿಸಿದೆ? ಆವರ್ತನ, ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿದೆ. ಆವರ್ತನ ಹೆಚ್ಚಾದಷ್ಟು ಶಬ್ದದ ಸ್ಥಾಯಿ ಹೆಚ್ಚಾಗುತ್ತದೆ. ಉದಾಹರಣೆಗೆ ಹೆಂಗಸರ ಅಥವಾ ಮಕ್ಕಳ ಧ್ವನಿ ಏನಪ್ಪ ಅಂದ್ರೆ ಹೆಚ್ಚಾಗಿರ್ತೈತಿ, ಇವ್ರದ್ದು ಸ್ಥಾಯಿ ಪಿಚ್ ಏನಾಗಿರ್ತೈತಿ, ಹೆಚ್ಚಾಗಿರ್ತೈತಿ. ನೆಕ್ಸ್ಟ್ ಅದಕ್ಕೆ ಆವರ್ತನ ಹೆಚ್ಚಾಗಿರೋದ್ರಿಂದ ಅದು ಸ್ಥಾಯಿ ಹೆಚ್ಚಾಗಿರ್ತೈತಿ. ನೆಕ್ಸ್ಟ್ ಆವರ್ತನ ಕಡಿಮೆ ಆದಷ್ಟು ಸ್ಥಾಯಿ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗಿರ್ತೈತಿ. ಇದು ನೋಡ್ರಿ, ಗಂಡಸರು ಅಥವಾ ಸಿಂಹದ ಗರ್ಜನೆ ಇವುಗಳ ಏನಪ್ಪ ಅಂದ್ರೆ ಸ್ಥಾಯಿ ಕಡಿಮೆ ಇರೋದ್ರಿಂದಾಗಿ ಅಥವಾ ಆವರ್ತನ ಕಡಿಮೆ ಇರೋದ್ರಿಂದಾಗಿ ಇವುಗಳ ಸ್ಥಾಯಿ ಏನಾಗಿರ್ತೈತಪ್ಪ ಅಂದ್ರೆ ಕಡಿಮೆ ಆಗಿರ್ತೈತಿ. ಹಿಂಗೆ ಸ್ಥಾಯಿಯು ಏನು ಪಿಚ್ ಯಾವುದರ ಅವಲಂಬನೆ ಆಗಿರ್ತೈತಪ್ಪ ಅಂದ್ರೆ ಆವರ್ತನದ ಅವಲಂಬನೆ ಆಗಿರ್ತೈತಿ. ಇದನ್ನು ಅಳೆಯುವಂಥ ಏಕಮಾನ ಪಿಚ್ ಅಥವಾ ಸ್ಥಾಯಿಯನ್ನು ಅಳೆಯುವಂಥ ಏಕಮಾನ ಏನಪ್ಪ ಅಂದ್ರೆ ಹರ್ಟ್ಜ್ ಆಗಿರ್ತೈತಿ ರೀ. ಉದಾಹರಣೆಗೆ ಕೊಳಲಿನ ನಾದವು ಹೆಚ್ಚಿನ ಸ್ಥಾಯಿಯನ್ನು ಹೊಂದಿರುತ್ತದೆ, ಡ್ರಮ್ನ ಶಬ್ದವು ಕಡಿಮೆ ಸ್ಥಾಯಿಯನ್ನು ಹೊಂದಿರ್ತೈತೆ ರೀ. ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣ ಇನ್ಫಾರ್ಮೇಷನ್ ನೋಡ್ರಿ. ಇದು ಗುಣಲಕ್ಷಣ ಘೋಷ ಸ್ಥಾಯಿ ಅಂತ ಕೊಟ್ಟಾನ. ಏನು ಸೂಚಿಸ್ತದೆ? ಇದು ದೊಡ್ಡ ಅಥವಾ ಜೋರಾದ ಅಥವಾ ಸಪ್ಪೆ ಶಬ್ದವನ್ನು ಉಂಟು ಮಾಡಿದರೆ ಇದು ನೋಡ್ರಿ ಸ್ಥಾಯಿ ಶಬ್ದದ ಕಂಪನ ಅಥವಾ ಗಂಭೀರತೆಯನ್ನು ಸೂಚನೆ ಮಾಡುತ್ತಾ. ನೆಕ್ಸ್ಟ್ ಅವಲಂಬಿಸಿರುವ ಅಂಶಗಳು ಘೋಷ, ವಿಸ್ತಾರ ಅಥವಾ ಪಾರ, ಆಂಪ್ಲಿಟ್ಯೂಡ್ ಅಂತ ಏನು ಕರಿತೀವಿ, ಅದನ್ನು ಅವಲಂಬನೆ ಹೊಂದಿದೆ. ಇನ್ನು ಸ್ಥಾಯಿ ಎದರ ಅವಲಂಬನೆ ಹೊಂದಿತ್ತಪ್ಪ ಅಂದ್ರೆ ಆವರ್ತನದ ಅವಲಂಬನೆ ಹೊಂದೈತ್ರಿ. ಇನ್ನು ಇವುಗಳ ಏಕಮಾನ ಏನಪ್ಪ ಅಂದ್ರೆ ಘೋಷವನ್ನು ಡೆಸಿಬಲ್ದಾಗ, ಸ್ಥಾಯಿಯನ್ನು ಹರ್ಟ್ಜ್ ಒಳಗೆ ಏನು ಮಾಡ್ತೀವಪ್ಪ ಅಂದ್ರೆ ಅಳಿತೀವಿ ರೀ. ಇದು ಏನಪ್ಪ ಅಂದ್ರೆ ಈ ಹಿಂದೆ ಶಬ್ದದ ಮೇಲೆ ಕೇಳಲಾದಂತಹ ಪ್ರಶ್ನೆ ಪತ್ರಿಕೆಗಳ ವಿವರಣೆ ನೀಡುವುದಾಗಿತ್ತು ರೀ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅನ್ನೋದು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಇನ್ನೂ 1 ವಾರಗಳ ಕಾಲ ಏನಪ್ಪ ಅಂದ್ರೆ ಕರೆಕ್ಟ್ ಇವತ್ತಿಗೆ 7 ದಿವಸ, ಮುಂದಿನ ರವಿವಾರ ಏನಪ್ಪ ಅಂದ್ರೆ TET ಎಕ್ಸಾಮ್ ಐತಿ. ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈ ವಿಡಿಯೋ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ತೆ.